ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ ಒಂದು. ಇದರ ಬಗ್ಗೆ ಒಂದು ಗಂಭೀರ ವಿಶ್ಲೇಷಣೆ ಮಾಡೋಣ. ಇದಂ ಅಸ್ತೀತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ ಆಢ್ಯೋ ಜನವಾನ್ ಅಸ್ಮಿ ಕೋ ಅನ್ಯೋಸ್ತಿ ಸದೃಶೋಮಯ. ಅಂದರೆ ಇದರ ಅರ್ಥ, ಇಷ್ಟು ಹಣ ನಮ್ಮಲ್ಲಿದೆ ಅಥವಾ ನನ್ನಲ್ಲಿದೆ, ನಾಳೆಗೆ ಇನ್ನಷ್ಟು ಹಣ ಸಂಪಾದಿಸಿಕೊಳ್ಳುತ್ತೇವೆ. ನನಗೆ ಅಥವಾ ನಮಗೆ ಅಧಿಕಾರ ಬಲವಿದೆ, ಜನ ಬಲವಿದೆ, ಹಣ ಬಲವಿದೆ, ನಾವು ಏನು ಬೇಕಾದರೂ ಮಾಡುತ್ತೇವೆ. ನಮ್ಮ ಸಮ ಯಾರೂ ಇಲ್ಲ ಎಂಬ ಲೋಭ ದರ್ಪಗಳ ಭ್ರಷ್ಟಾಚಾರ ಸಾಮ್ರಾಜ್ಯವನ್ನೇ ಪ್ರಮುಖವಾಗಿ ಹೆಚ್ಚಾಗಿ ಬಹುತೇಕ ರಾಜಕೀಯ ವಲಯದಲ್ಲಿ ರಾಜಕೀಯದಲ್ಲಿ ಇರುವವರಲ್ಲಿ ಹಾಗೂ ಪ್ರಪಂಚದಾದ್ಯಂತ ಕಾಣುತ್ತಿದ್ದೇವೆ. ಜಗತ್ತು ನಶ್ವರ ಹಾಗೂ ಕ್ಷಣಿಕ. ಎಲ್ಲರ ಬದುಕು ನಶ್ವರ, ಕ್ಷಣಿಕ ಹಾಗೂ ಅಲೌಕಿಕವೇನಲ್ಲ. ಈ ಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ್. ಅಂದರೆ ಇದರರ್ಥ, ನಮ್ಮೆಲ್ಲ ವಿಷಯ ಲಾಲಸೆಯನ್ನು ತೃಪ್ತಿಪಡಿಸುವುದಕ್ಕಾಗಿ, ಪ್ರಾಪಂಚಿಕ ಲೌಕಿಕ ವೈಭೋಗಗಳನ್ನು ಅನುಭವಿಸುವುದಕ್ಕಾಗಿ ಅಸತ್ಯ, ಅನ್ಯಾಯ, ಅಧರ್ಮ, ವಂಚನೆ, ಮೋಸ, ಕಳ್ಳತನ ಮಾರ್ಗದಿಂದ ಹಣವನ್ನು ಗಳಿಸುವ, ಸಂಪತ್ತನ್ನು ಗಳಿಸುವ, ಆಸ್ತಿ ಗಳಿಸುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಇದರ ವಿಶ್ವರೂಪವನ್ನೇ ಲಂಚಗುಳಿತನ, ಕಳ್ಳಪೇಟೆ, ಕಲಬೆರಕೆ, ಆದಾಯ ಕರ ಅಂದರೆ ಇನ್ಕಮ್ ಟ್ಯಾಕ್ಸ್, ಅದನ್ನು ತಪ್ಪಿಸುವುದು, ಅದರಿಂದ ತಪ್ಪಿಸಿಕೊಳ್ಳುವುದು, ಸರ್ಕಾರಿ ಮತ್ತು ಸಾರ್ವಜನಿಕ ಸಂಪತ್ತಿನ ದುರುಪಯೋಗ ಮುಂತಾದ ವಿವಿಧ ರೀತಿಗಳಲ್ಲಿ ಲೋಕದಲ್ಲಿ ಕಾಣುತ್ತಿದ್ದೇವೆ. ಎಂತಹ ಹೀನ ಅಕೃತ್ಯಗಳನ್ನು ಮಾಡುತ್ತಿರುವಾಗಲೂ ತಾವು ಹೇಯವಾದ ಕಾರ್ಯವನ್ನು ಮಾಡುತ್ತಿದ್ದೇನೆಂಬ ಸಂಕೋಚ ಜಿಗುಪ್ಸೆಗಳು ಹೆಚ್ಚಾಗಿ ಎಲ್ಲರಲ್ಲಿಯೂ ಕಾಡುತ್ತಿರುತ್ತವೆ. ಆದರೂ ಕೂಡ ಅನುಚಿತ ವರ್ತನೆಗೆ ಹಿಡಿದಾಗಲೆಲ್ಲ ನಾವಿದನ್ನು ಮಾಡುವುದು ಸರಿ ಇಲ್ಲವೆಂದು, ತಪ್ಪು ಎಂದು ಒಳದನಿಯ ಆದೇಶವು ನಮ್ಮನ್ನು ಎಚ್ಚರಿಸುತ್ತಿರುತ್ತದೆ.
ಆದರೂ ಕೂಡ ಒಳದನಿಯ ಎಚ್ಚರಿಕೆಯನ್ನು ಮೀರಿ ರಾಗಾವೇಶದಿಂದ ಅನುಚಿತ ಕಾರ್ಯವನ್ನು ಎಸಗಿದರೂ ತಾವು ಮಾಡಿದ್ದು ತಪ್ಪು ಎಂಬ ಅರಿವು ಇದ್ದೇ ಇರುತ್ತದೆ. ಯಾವ ವ್ಯಕ್ತಿಗೂ, ಯಾವ ಸಮಾಜಕ್ಕೂ, ಯಾವ ಸರ್ಕಾರಕ್ಕೂ, ಯಾವ ಪಕ್ಷಕ್ಕೂ, ಯಾವ ಮತಕ್ಕೂ, ಮಠಕ್ಕೂ ಜಗತ್ತಿನ ಒಡೆತನ ಇಲ್ಲ, ಜಗತ್ತಿನ ಒಡೆತನ ಹೊಂದಿಲ್ಲ. ಈ ಜಗತ್ತಿನ ಮೇಲೆ ಪ್ರಭುತ್ವ ಹೊಂದಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಈಶೋಪನಿಷತ್ತು. ಭಗವಂತನೇ ಈ ಚರಾಚರ ಚತುರ್ದಶ ಭುವನಗಳಿಗೆಲ್ಲ ಮಹಾಪ್ರಭು ಅಥವಾ ಮಹಾಸ್ವಾಮಿ. ಆ ಭಗವಂತನೇ ಒಡೆಯ. ಜಗತ್ತಿನಲ್ಲಿ ಇರುವುದೆಲ್ಲವೂ ಅವನ ಸೊತ್ತು, ಅವನಿಗೆ ಒಳಪಟ್ಟದ್ದು. ನಾವು ಪ್ರತಿ ಕ್ಷಣದಲ್ಲೂ ಭಗವಂತನಿಂದ ಹಾಗೂ ದೇವತೆಗಳಿಂದ ಉಪಕೃತರಾಗಿದ್ದೇವೆ. ಭೂಮಿ, ನೀರು, ತೇಜಸ್ಸು, ಗಾಳಿ, ಆಕಾಶ ಮುಂತಾದ ಭಗವಂತನು ಸೃಷ್ಟಿಸಿದ ವಸ್ತುಗಳನ್ನು ಅವಲಂಬಿಸಿಕೊಂಡಿರುವುದರಿಂದ ನಮ್ಮ ಆಹಾರ ವ್ಯವಹಾರ ಎಲ್ಲ ಪ್ರವೃತ್ತಿಗಳು ನಡೆಯುತ್ತಿವೆ. ಆ ಪರಾತ್ಪರ ಶಕ್ತಿಯಿಂದ ಪ್ರತಿ ಕ್ಷಣವೂ ಪ್ರಯೋಜನವನ್ನು ಪಡೆಯುತ್ತಿರುವಾಗ ಅವನ ಸೇವಾರೂಪವಾದ ಸ್ವವಿಹಿತ ಪೂಜಾ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸದೆ ಜಗತ್ತಿನ ವಸ್ತುಗಳನ್ನು ಇಚ್ಛಾನುಸಾರವಾಗಿ ಭೋಗಿಸುತ್ತಿದ್ದೇವೆ. ಎಲ್ಲ ವಸ್ತುಗಳ ಒಡೆತನ ಪರಮಾತ್ಮನದ್ದೇ ಹೊರತು ನಮ್ಮದಲ್ಲ ಎಂಬ ಭಾವವು ರಕ್ತಗತವಾದರೆ ವ್ಯಕ್ತಿತ್ವ ಹಾಗೂ ರಾಷ್ಟ್ರಗಳ ಪ್ರಗತಿಯು ಖಂಡಿತ ಸಾಧ್ಯವಾಗುತ್ತದೆ, ಅಭಿವೃದ್ಧಿಯಾಗುತ್ತದೆ. ಪೂಜಾದಿ ಸ್ವವಿಹಿತ ಸತ್ಕರ್ಮಗಳೇ ನಾವು ದೇವರಿಗೆ ಕೊಡಲೇಬೇಕಾದ ಆಹಾರ. ಲೋಕದಲ್ಲಿ ಭಗವಂತನಲ್ಲಿ ನಿರ್ವ್ಯಾಜ ಭಕ್ತಿ, ಸುಜ್ಞಾನ, ಸದ್ಜ್ಞಾನ, ಧರ್ಮ ಕರ್ಮಗಳು ಲೋಪವಾಗಿ ದೇವತೆಗಳು ಬಡವಾಗಿದ್ದಾರೆ. ಶುಭಂ ಪಿಬತಿ ಅಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್. ಅಂದರೆ ನಾವು ಮಾಡುವ ಸತ್ಕರ್ಮಗಳನ್ನು ದೇವತೆಗಳು ಪರಮಾತ್ಮನು ಸ್ವೀಕರಿಸುತ್ತಾರೆ. ಇಂತಹ ಸತ್ಕರ್ಮಗಳು ಲೋಕದಲ್ಲಿ ಶಿಥಿಲವಾಗಿ ದೈವೀ ಶಕ್ತಿಗೆ ಆಹಾರ ಸಿಗದಂತಾಗಿ ಅದರ ಪೋಷಣೆಯು ನಿಂತು ಹೋಗಿ ಲೋಕಕ್ಕೆ ತೀವ್ರ ಹಾನಿ ಆಗಿದೆ ಅಂತ ಹೇಳೋದಕ್ಕೆ ನಮ್ಮ ದೇಶದ ಈಗಿನ ಸ್ಥಿತಿಗತಿಗಳೇ ಸಾಕ್ಷಿಯಾಗಿದೆ. ಈ ಸ್ಥಿತಿಗತಿಗಳೇ ನಮ್ಮ ಕಣ್ಮುಂದಿದೆ. ಅಂದರೆ ನಮ್ಮ ದೇಶ ಹೆಮ್ಮಾರಿ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ತತ್ತರಿಸುತ್ತಿದೆ. ಮಾತನಾಡದ ಅಥವಾ ಮಾತು ಬಾರದ ಪ್ರಾಣಿಗಳಿಂದಲೂ ಈ ಕೊರೋನಾ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆಯೂ ಹೆಚ್ಚಾಗಿದೆ. ಶುದ್ಧ ನಡೆನುಡಿ, ನೇರ ನಡೆನುಡಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಕಾಯ ವಾಚ ಮನಸ್ಸು ಮಾತು ಕೃತಿಗಳ ಸಾಮರಸ್ಯ ಅಂದರೆ ಹೊಂದಾಣಿಕೆ, ಬೇಕು ಬೇಡಗಳ ಇತಿಮಿತಿ, ಭಗವಂತನಲ್ಲಿ ನಿರ್ವ್ಯಾಜ ಭಕ್ತಿ, ಪ್ರಾಪಂಚಿಕ ಲೌಕಿಕ ಭೋಗಗಳಲ್ಲಿ ವೈರಾಗ್ಯ, ಪ್ರಾಪಂಚಿಕ ಲೌಕಿಕ ವೈಭೋಗಗಳಲ್ಲಿ ವೈರಾಗ್ಯ ಬೆಳೆಸಿ ಉಳಿಸಿ ಅಭಿವೃದ್ಧಿಗೊಳಿಸಿಕೊಂಡಾಗ ಮಾತ್ರ
ಅಭಿವೃದ್ಧಿಗೊಳಿಸಿಕೊಂಡಾಗ ಮಾತ್ರ ಮಹಾಮಾರಿ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಖಂಡಿತವಾಗಿಯೂ ಮುಕ್ತರಾಗುತ್ತೇವೆ. ನಮ್ಮ ದೇಶ ಸಂಪೂರ್ಣವಾಗಿ ಮುಕ್ತಿ ಹೊಂದುತ್ತದೆ ಎಂಬುದರಲ್ಲಿ ಸಂಶಯವೇ ಉಳಿದಿರಲಾರದು. ನಾವೆಲ್ಲರೂ ಮಾರಣಾಂತಿಕ ಸಾಂಕ್ರಾಮಿಕ ರೋಗದಿಂದ ಅತಿ ಶೀಘ್ರವಾಗಿ ಮುಕ್ತ ಅಥವಾ ಮುಕ್ತಿಗೊಳಿಸುವಂತೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹನಿಶಂ ಮಯಾ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಹಾಗೂ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ಕೃಷ್ಣ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ಎಂದು ಭಗವಂತನಲ್ಲಿ ಶರಣಾಗತರಾಗಿ ಪ್ರಾರ್ಥಿಸುವುದೊಂದೇ ಏಕೈಕ ಮಾರ್ಗ ಉಳಿದಿರುವುದು. ಶ್ರೀ ಶ್ರೀ ಸ್ಥಿತಪ್ರಜ್ಞ ತೀರ್ಥರು ವಿರಕ್ತ ಗೃಹಸ್ಥ ಸನ್ಯಾಸಿಗಳು, ಲೋಕದ ಕ್ಷೇಮಾಕಾಂಕ್ಷಿಗಳು. ಸನ್ಮಾರ್ಗ ದರ್ಶನಕ್ಕಾಗಿ 8105384705 ಹಾಗೂ 9480458308 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.